ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಕೆಸೆಟ್ ಅರ್ಜಿ ಸಲ್ಲಿಸುವುದು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾವು ಗೂಗಲ್ ಕ್ರೋಮ್ನಲ್ಲಿ ಯಾವುದೇ ಬ್ರೌಸರ್ನಲ್ಲಿ ಓಪನ್ ಮಾಡ್ಕೊಂಡ್ರೆ KE ಹೋಮ್ ಅಂತೇಳಿ ಸರ್ಚ್ ಮಾಡಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ KE ಹೋಮ್ ಅಂತೇಳಿ ಸರ್ಚ್ ಕೊಟ್ಟಾಗ ನಮಗೆ ಇಲ್ಲಿ KE ಹೋಮ್ ಕರ್ನಾಟಕ CET ಅಂತೇಳಿದಲ್ಲ, ಹೋಮ್ ಕರ್ನಾಟಕ CET ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಓಪನ್ ಆಗುತ್ತೆ ಸ್ನೇಹಿತರೆ, ಲಿಂಕ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. 3 ಡಾಟ್ ಇದು ಮೊಬೈಲ್ನಲ್ಲಿ ಸ್ನೇಹಿತರೆ, ಕಂಪ್ಯೂಟರ್ನಲ್ಲಿ ಡೈರೆಕ್ಟಾಗಿ ಇಲ್ಲಿ ನೋಟಿಫಿಕೇಶನ್ ತೋರಿಸ್ತಾ, ಇದು ಮೊಬೈಲ್ನಲ್ಲಿ ನಾನು ತೋರಿಸ್ತಾ ಇರೋದು ನಿಮಗೆ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪ್ರವೇಶ ಅಂತೇಳಿ ಇದೆ ನೋಡಿ ಸ್ನೇಹಿತರೆ. ಎಲ್ಲಿದೆ ಪ್ರವೇಶ ಅಂತೇಳಿ ಎರಡನೇ ಆಪ್ಷನ್, ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ಬರ್ತವೆ. ಇದರಲ್ಲಿ ಕೆಳಗಡೆ ಇದೆ ನೋಡಿತಾರೆ, ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2025 ಇಲ್ಲಿದೆ ನೋಡಿ, ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟ್ ಲಿಂಕ್ ತೋರಿಸುತ್ತೆ ಸ್ನೇಹಿತರೆ. KSET 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ 1/9/2025 ಮತ್ತು ಕೆಳಗಡೆ KSET 2025 ಪಠ್ಯಕ್ರಮ. ಇಲ್ಲಿ ಮೂರನೇ ಆಪ್ಷನ್ ನೋಡಿ ಸ್ನೇಹಿತರೆ, KSET 2025 ಅಧಿಸೂಚನೆ ಇದೆ. ನಮಗೆ ಬೇಕಾಗಿದ್ದು ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂದರೆ ಮೊದಲನೇ ಆಪ್ಷನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಾನು ಇವಾಗ KSET 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ 1/9/2025 ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಅದು ಈ ರೀತಿಯಾಗಿರ್ತಕ್ಕಂಥ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಂತಿದೆ. ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್, ನಿಮ್ಮ ಭಾವಚಿತ್ರ ಸಹಿ ಅಪ್ಲೋಡ್ ಮಾಡಲಾಗ್ತಿದೆ. ಆಮೇಲೆ ಇಲ್ಲಿ ಪೇಮೆಂಟ್ ಶುಲ್ಕ ಪಾವತಿ, ಆಮೇಲೆ ಚೆಕ್ ಪೇಮೆಂಟ್ ಸ್ಟೇಟಸ್, ಆಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಅಂತಿದೆ. ಮೊದಲಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದ್ರೆ ಸ್ಟೆಪ್ 1 ಫಾಲೋ ಮಾಡಬೇಕಾಗುತ್ತೆ. ಸ್ಟೆಪ್ 1 ಫಾಲೋ ಮಾಡೋಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು, ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ. ಆಮೇಲೆ ಇಲ್ಲಿ ಅಪ್ಲಿಕಂಟ್ಸ್ ಫುಲ್ ನೇಮ್ ಅಂತಿದೆ, ಆ್ಯಸ್ ಇನ್ ಆಧಾರ್ ಕಾರ್ಡ್ನಲ್ಲಿರತಕ್ಕಂಥ ಒಂದು ಹೆಸರೇನಿರುತ್ತೆ ಅದನ್ನು ನಾವು ಇಲ್ಲಿ ಹಾಕಬೇಕು. ಫಾರ್ ದಿ ಎಕ್ಸಾಂಪಲ್ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ರಮೇಶ್ ಅಂತ ಇರುತ್ತೆ, ನಾವು ಇಲ್ಲಿ ರಮೇಶ್ ಅಂತೇಳಿ ಹಾಕಬೇಕು. ಮತ್ತು ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಮತ್ತು ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತನ್ನು ಇಲ್ಲಿ ಹಾಕಬೇಕು ಹೋಗುತ್ತೆ. ಆಮೇಲೆ ಲಾಸ್ಟ್ 4 ಡಿಜಿಟ್ ಆಧಾರ್ ನಂಬರ್, ಲಾಸ್ಟ್ 4 ಆಧಾರ್ ನಂಬರ್ ಹಾಕಬೇಕು. ಲಾಸ್ಟ್ 4 ಲೆಟರ್ ಅಷ್ಟೇ ನಾವು ಹಾಕಬೇಕು ಇಲ್ಲಿ. ಆಮೇಲೆ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕೊಡಬೇಕು. ಇಲ್ಲಿ ಒಂದು ಡೇಟ್ ಆಫ್ ಬರ್ತ್ ಮತ್ತು ಲಾಸ್ಟ್ 4 ಡಿಜಿಟ್ ಈ ಥರ KYC ಫಾರ್ಮ್ ಓಪನ್ ಆಗುತ್ತೆ. ಇದರ ಮೇಲೆ ಏನಪ್ಪ ಅಂತಂದ್ರೆ ನಾವು ಆಧಾರ್ ನಂಬರ್ ಹಾಕಿ ಇಲ್ಲಿ ಟಿಕ್ ಮಾರ್ಕ್ ಕಾಣ್ತಿದೆ ನೋಡಿ ಸ್ನೇಹಿತರೆ, ಎಲ್ಲಿ ಕಾಣ್ತಿದೆ ಇಲ್ಲಿ ಟಿಕ್ ಮಾರ್ಕ್, ಇದರ ಮೇಲೆ ರೈಟ್ ಮಾಡ್ಕೊಳ್ಬೇಕು ಆಧಾರ್ ನಂಬರ್ ಹಾಕಿ. ಮತ್ತು ನಾವು ಕೆಳಗಡೆ ಇಲ್ಲಿ ಬಂದು ನೋಡಿದ ತಕ್ಷಣ OTP ಸೆಂಡ್ ಮಾಡುವ ಒಂದು ಆಪ್ಷನ್ ಕೇಳುತ್ತೆ. ಯಾವ ರೀತಿಯಾಗಪ್ಪ ಅಂತಂದರೆ ಇಲ್ಲಿ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ OTP ಕಳಿಸುವ ಒಂದು ಟಿಕ್ ಮಾರ್ಕ್ ಕಾಣುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಯಾವ ರೀತಿ ಹೀಗಾಗಿ OTP ಬರುತ್ತೆ ಸ್ನೇಹಿತರೆ. OTP ಬಂದ ತಕ್ಷಣ ಇಲ್ಲಿ OTP ನಮೂದಿಸುವ ಒಂದು ಬಾಕ್ಸ್ ಕಾಣುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ OTPಯನ್ನು ಇದು ಮಾಡಿ ಸಬ್ಮಿಟ್ ಕೊಟ್ಟರೆ ನಮಗೆ ಅಪ್ಲಿಕೇಶನ್ ಡೈರೆಕ್ಟ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆಗಿತ್ತು ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಡೀಟೇಲ್ಸ್ ಫ್ರಮ್ ದ ಡೀಟೇಲ್ಸ್ ಬಂದುಬಿಟ್ಟಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಡೀಟೇಲ್ಸ್ ಫ್ರಮ್ ಆಧಾರ್ ಅಂತೇಳಿದೆ. ಮೊದಲನೇದು ಡೀಟೇಲ್ಸ್ ಫ್ರಮ್ ಆಧಾರ್ನಲ್ಲಿರ್ತಕ್ಕಂಥ ಡೀಟೇಲ್ಸ್ ಬರುತ್ತೆ. ಆಮೇಲೆ KSET ನೋಟಿಫಿಕೇಷನ್ ಇದೆ. ಕೆಳಗಡೆ ಸಬ್ಜೆಕ್ಟನ್ನು ಯಾವುದಂತೇಳಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಯು ಗಾಟ್ ಎಲಿಜಿಬಿಲಿಟಿ ವಿತ್ ದಿ ಸೇಮ್ ಸಬ್ಜೆಕ್ಟ್ ಬಿಫೋರ್ ಅಂತಿದೆ. ನೀವು ಮೊದಲೇ ಅದೇ ವಿಷಯಕ್ಕೆ ಅರ್ಹತೆ ಪಡೆದಿದ್ದಾರೆ ಅಂತೇಳಿದೆ. ಇದ್ದರೆ ಎಸ್ ಅಂತೇಳಿ ಹಾಕಿ, ಇಲ್ಲಾಂದರೆ ನೋ ಅಂತೇಳಿ ಹಾಕಿ. ಸಾಕಷ್ಟು ಜನ ನೋ ಅಂತೇಳಿ ಹಾಕ್ಬೋದು. ಅಪ್ಲಿಕಂಟ್ಸ್ ಫುಲ್ ನೇಮ್, SSLC ಇರತಕ್ಕಂಥ ಹೆಸರನ್ನು ಈ ಒಂದು
ಬಾಕ್ಸ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಜೆಂಡರ್ ಲಿಂಗವನ್ನು ಆಯ್ಕೆ ಮಾಡ್ಕೊಳ್ಳಿ. ಮೇಲಿದ್ದರೆ ಮೇಲು, ಫಿಮೇಲ್ ಇದ್ದರೆ ಫಿಮೇಲು. ಆರ್ ಯು ಮ್ಯಾರಿಡ್ ಅಂತಿದೆ, ಎಸ್ ಇದ್ದರೆ ಎಸ್ ಹಾಕಿ. ಎಸ್ ಅಂತ ಕೊಟ್ಟರೆ ಸ್ಪೌಸ್ ನೇಮ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ನಿಮ್ಮ ಒಂದು ವೈಫ್ ನೇಮ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಇಲ್ಲ, ಮ್ಯಾರಿಡ್ ಅನ್ಮ್ಯಾರಿಡ್ ಅಂತೇಳಿ ಬರುತ್ತೆ. ಫಾದರ್ಸ್ ನೇಮ್ ಮಾರ್ಕ್ಸ್ ಕಾರ್ಡ್ನಲ್ಲಿರ್ತಕ್ಕಂಥ 10ನೇ ತರಗತಿ ಮಾರ್ಕ್ಸ್ ಕಾರ್ಡನ್ನು ಈ ಎಲ್ಲ ರೀತಿಯ ಒಂದು ಅಪ್ಲಿಕೇಶನ್ಗಳಿಗೆ ಅದರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಕೇಳುತ್ತೆ ಸ್ನೇಹಿತರೆ. ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ತಂದೆ ಹೆಸರು ಮತ್ತು ತಾಯಿ ಹೆಸರು ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದರಲ್ಲಿ ನಿಮ್ಮ ಒಂದು ಆಡಿ ನಂಬರ್ ಕೇಳುತ್ತೆ. ಯಾವ ಆಡಿ ನಂಬರು? ಕ್ಯಾಸ್ಟ್ ಸರ್ಟಿಫಿಕೇಟ್, ಅದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಆಡಿ ನಂಬರ್ ಕೇಳುತ್ತೆ. ಆಡಿ ನಂಬರ್ ಹಾಕಿ, ಮತ್ತು ಅದು ಇಶ್ಯೂ ಆಗಿರ್ತಕ್ಕಂಥ ಡೇಟ್ ಕೇಳುತ್ತೆ, ಅದನ್ನು ಹಾಕಿ. ಇಲ್ಲಿ ಡೇಟ್ ಆಫ್ ಬರ್ತ್ SLC ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಡೇಟ್ ಆಫ್ ಬರ್ತ್ ಹಾಕಿ. ಆಮೇಲೆ ಇಲ್ಲಿ ಏಜ್ ತೋರಿಸುತ್ತೆ. ಅಡ್ರೆಸ್ ಪತ್ರ ವ್ಯವಹಾರಕ್ಕೆ ಪೂರ್ಣ ವಿಳಾಸ, ನಿಮ್ಮ ಅಡ್ರೆಸ್ ಯಾವ ಊರು ಅಂತೇಳಿ ಇಲ್ಲಿ ಒಂದು ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೋ. ಡಿಸ್ಟಿಕ್ ಅದೆಲ್ಲ, ಡಿಸ್ಟಿಕ್ಕು, ತಾಲೂಕು, ಊರ ಹೆಸರು ಎಲ್ಲ ಬರುತ್ತೆ. ಇಲ್ಲಿ ಅಡ್ರೆಸ್ಸಲ್ಲಿ ಸ್ನೇಹಿತರೆ ನಿಮ್ಮ ಒಂದು ಹುಟ್ಟಿದ ಊರಿನ ಹೆಸರು ಹಾಕಿ, ಆಮೇಲೆ ತಾಲೂಕಿನ ಹೆಸರು ಹಾಕಿ, ಆಮೇಲೆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಸ್ಟೇಟ್, ರಾಜ್ಯ, ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪಿನ್ ಕೋಡನ್ನು ಎಂಟ್ರಿ ಮಾಡಿ, ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಯಾವುದೋ ಒಂದು ನಿಮ್ಮ ಹತ್ತಿರ ಮೊಬೈಲ್ ಎನಿ ಟೈಮ್ ಇರುತ್ತೋ ಅದೇ ಒಂದು ನಂಬರ್ ಕೊಡಿ. ಆಮೇಲೆ ನಿಮ್ಮ ಇಮೇಲ್ ವಿಳಾಸವನ್ನು ಸಹಿತ ಕೊಡು ಇಲ್ಲಿ. ಮತ್ತು ಇಲ್ಲಿ ಪರ್ಸನಲ್ ವಿತ್ ಡಿಸಬಿಲಿಟಿ ಅಂದ್ರೆ ಅಂಗವಿಕಲರು ಯಾರಿದ್ದರೂ ಅವರು ಇದ್ದರೆ ಎಸ್ ಅಂತ ಹೇಳ್ಕೊಟ್ಟು UDID ನಂಬರ್ ಕೇಳುತ್ತೆ, ಆ ಒಂದು UDID ನಂಬರ್ ಹಾಕಿ. ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಇಲ್ಲಿ SSLC ರಿಜಿಸ್ಟರ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಶೈಕ್ಷಣಿಕ ಅರ್ಹತೆಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. MA ಯಾವುದಾದ್ರೂ ಇದ್ರೂ ಬಿ MA MSc ಈ ಥರ ನಿಮ್ಮ ಪ್ರೆಸೆಂಟ್ ಒಂದು ಕ್ವಾಲಿಫಿಕೇಷನ್ನ ಹಾಕಬೇಕಾಗುತ್ತೆ. ನೀವು ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ತೆರಗಡೆ ಹೊಂದಿದ್ದೀರಾ ಅಂದರೆ ಎಸ್ ಅಂತೇಳಿ ಹಾಕಿ. ಸೆಲೆಕ್ಟ್ ಬೇಸಿಸ್ ಆಫ್ ಇವ್ಯಾಲ್ಯೂಷನ್ ಯುವರ್ PG ಡಿಗ್ರಿ ಕೋರ್ಸ್, ಇಲ್ಲಿ ಪರ್ಸೆಂಟೇಜ್ ಮತ್ತು ಮಾರ್ಕ್ಸ್ ಕೇಳುತ್ತೆ. ಆ ಒಂದು ಮಾರ್ಕ್ಸ್ಗಳನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಂದ್ರೆ MAದು ಸ್ನಾತಕೋತ್ತರ ಪದವಿ, ಮಾಸ್ಟರ್ ಡಿಗ್ರಿಯಲ್ಲಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ಬೇರೆ ಯಾವುದೂ ಹಾಕಬೇಡಿ. ಇಲ್ಲಿ ಪರ್ಸೆಂಟೇಜ್, ಇಲ್ಲಿ ಯೂನಿವರ್ಸಿಟಿ ನೇಮ್ ಕೇಳ್ತಾಯಿದೆ. ಯೂನಿವರ್ಸಿಟಿ ಯಾವ ಒಂದು ಯೂನಿವರ್ಸಿಟಿ, ಗುಲ್ಬರ್ಗ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಯಾವುದೋ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿ ಆದರೂ ನೀವು ಇಲ್ಲಿ ಒಂದು ಹಾಕ್ಬೋದು. ನೀವು PhD ಹೋಲ್ಡರ್ ಆಗಿದ್ದೀರಾ, PhD ಪಡೆದಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತೇಳಿ ಹಾಕಿ. ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ನೌಕರಿ ಅಂತಿದೆ, ನೀವು ಸರ್ಕಾರಿ ನೌಕರರಿದ್ದರಾಗಿರಿ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ. ಪ್ರಸ್ತುತ ಕೆಲಸ ಮಾಡ್ತಿದ್ದೀರಾ ಅಂದರೆ ಇಲ್ಲ. ಸೇವೆಯಿಂದ ಎಂದಾದರೂ ವಜಾಗೊಂಡಿದ್ದೀರಾ? ಇಲ್ಲ. ಇಲ್ಲಿ ಆಧಾರ್ ನಂಬರ್ ತಾನೇ ತಗೋತಿ ಸ್ನೇಹಿತರೆ, ಯಾಕಂದ್ರೆ ಮೊದಲೇ ಹಾಕಿರ್ತೀರ. ಸೆಲೆಕ್ಟ್ ಟೆಸ್ಟ್ ಸೆಂಟ್ರ್, ಇಲ್ಲಿ ಒಂದು ಯಾವ ಒಂದು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ತೀರೋ ನಿಮ್ಮ ಹತ್ತಿರದ ಆಯ್ಕೆಗಳನ್ನು ಮಾಡ್ಕೋಬೇಕಾಗುತ್ತೆ. ಹತ್ತಿರದ ಪರೀಕ್ಷಾ ಕೇಂದ್ರಗಳನ್ನು ಕೆಲವು 15 ಸಬ್ಜೆಕ್ಟ್ಗಳಿಗೆ ಬೆಂಗಳೂರೇ ಮೇನ್ ಎಕ್ಸಾಮ್ ಸೆಂಟರ್ ಆಗಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಲಾಸ್ಟಲ್ಲಿ ಕೇಳುತ್ತೆ ಸ್ನೇಹಿತರೆ, ಇಲ್ಲಿ ಡಿಕ್ಲೇರ್ ಅಂತ ಹೇಳಿದ್ರೆ ಸ್ನೇಹಿತರೆ ಇದರ ಮೇಲೆ ಟಿಕ್ ಮಾರ್ಕ್ ಮಾಡಿಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತೇಳಿ ಒಂದು ಪ್ರಿವ್ಯೂ ತೋರಿಸುತ್ತೆ, ಅದನ್ನು ಒಂದು ಸಾರಿ ಚೆಕ್ ಮಾಡಿಕೊಂಡು ಸಬ್ಮಿಟ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ಸಬ್ಮಿಟ್ ಕೊಟ್ಟ ನಂತರ ಸ್ನೇಹಿತರೆ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ. ಆ ಅಪ್ಲಿಕೇಶನ್ ನಂಬರ್ ಬರೆದಿಟ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಮೊದಲು ಹಿಡಿದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೀವು ಆ ಒಂದು ಅಪ್ಲಿಕೇಶನ್ ನಂಬರ್ ಬರೆದಿದ ತಕ್ಷಣ ಇಲ್ಲಿ ಸ್ಟೆಪ್ 2ಗೆ ಬರಬೇಕಾಗುತ್ತೆ. ಸ್ಟೆಪ್ 2ದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಅದನ್ನು ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್, ಮೇಲ್ಗಡೆ ಫೋಟೋ ಕೇಳುತ್ತೆ, ಕೆಳಗಡೆ ಸಿಗ್ನೇಚರ್ ಕೇಳುತ್ತೆ. ಅದನ್ನು ಎಷ್ಟು KB ಅದ ಅಷ್ಟು KB ಸಬ್ಮಿಟ್ ಮಾಡಿದ ತಕ್ಷಣ ಆಮೇಲೆ ಶುಲ್ಕ ಪಾವತಿಗೆ ಬರಬೇಕು. ಅದರಲ್ಲೂ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಬೇಕು. ಶುಲ್ಕ ಪಾವತಿಯನ್ನು UPI ಮುಖಾಂತರ ಮಾಡ್ಬೋದು, ATM ಮುಖಾಂತರನೂ ಮಾಡ್ಬೋದು. ಆಮೇಲೆ ಅದು ಆಗಿದೋ ಇಲ್ಲ ಅಂತೇಳಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು, ಅದನ್ನು ಮಾತ್ರ ಮರೀದೆ ಮಾಡ್ಕೊಳ್ಬೇಕು. ಆಮೇಲೆ ಪೇಮೆಂಟ್ ಸಕ್ಸಸ್ ಆದ ನಂತರ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ಅನ್ನು ತೆಗೆದುಕೊಳ್ಳಲು ಅವಕಾಶ ಇರುತ್ತೆ. ಪೇಮೆಂಟ್ ಸಕ್ಸಸ್ ಆದರೆ ಮಾತ್ರ ಏನಪ್ಪ ಅಂತಂದ್ರೆ ಪ್ರಿಂಟ್ ಅಪ್ಲಿಕೇಶನ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಶುಲ್ಕ ಪಾವತಿ ಮಾಡಿದ ಒಂದು ರೆಸಿಪ್ಟ್ ಕೂಡ ನೀವು ಒಂದು ಪ್ರಿಂಟ್ ತೆಗೆದುಕೊಳ್ಬೇಕು. ಆಮೇಲೆ ಅಪ್ಲಿಕೇಶನ್ ಒಂದು ಪ್ರಿಂಟ್ ಕೂಡ ತೆಗೆದುಕೊಳ್ಬೇಕು ಸ್ನೇಹಿತರೆ. ಸೊ ಸ್ನೇಹಿತರೆ, ಇದಾಗಿತ್ತು KCET ಅರ್ಜಿಯನ್ನು ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ತುಂಬಬೇಕಂತೇಳಿ ಒಂದು ವಿಡಿಯೋ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ ಸ್ನೇಹಿತರೆ.